ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಒಳಜಗಳ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಹಿರಂಗವಾಗಿ ಅಲ್ಲಿ ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ ಬಿಡಿ. ವಚನಾನಂದ ಸ್ವಾಮೀಜಿಯನ್ನ ಉಚ್ಚಾಟಿಸಿದ್ದಕ್ಕೆ ಈಗ ಮತ್ತೊಂದು ತಂಡ ಸಿಡಿದೆದ್ದಿದೆ. ಅಷ್ಟೇ ಅಲ್ಲ, ಲೆಕ್ಕದ ಜೊತೆಗೆ ಕೌಂಟರ್ ಉಚ್ಚಾಟನೆ ಅಸ್ತ್ರ ಪ್ರಯೋಗ ಆಗಿದೆ. ದಾವಣಗೆರೆಯ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಉಚ್ಚಾಟನೆ ಪರ್ವ ನಡೀತಾ ಇದೆ. ವಚನಾನಂದ ಶ್ರೀಗಳನ್ನ ಉಚ್ಚಾಟಿಸಿದ ಟ್ರಸ್ಟಿಗಳೇ ಈಗ ಉಚ್ಚಾಟನೆ ಆಗಿದ್ದಾರಂತೆ. 3 ಟ್ರಸ್ಟಿಗಳನ್ನ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಪ್ರಧಾನ ಕಾರ್ಯದರ್ಶಿ BC ಉಮಾಪತಿ, ಟ್ರಸ್ಟಿ ಚಂದ್ರಶೇಖರ ಪೂಜಾರ, ಜ್ಯೋತಿ ಪ್ರಕಾಶ್ರನ್ನ ಉಚ್ಚಾಟನೆ ಮಾಡಲಾಗಿದೆ. ರಾಜ್ಯ ಪಂಚಮಸಾಲಿ ಸಂಘ ಬೈಲಾ 6.14 ಕಲಂ 23 ಅಡಿ ಉಚ್ಚಾಟನೆ ಮಾಡಲಾಗಿದೆ. ಟ್ರಸ್ಟಿಗಳಿಗೆ ಪ್ರಮುಖ ನಿರ್ಧಾರ ಕೈಗೊಳ್ಳಬೇಕಾದ್ರೆ ಸಂಘದ ಜೊತೆ ಚರ್ಚೆಯನ್ನು ಮಾಡಿ ಅನುಮತಿಯನ್ನ ಪಡೆಯಬೇಕು. ಟ್ರಸ್ಟ್ ಡೀಡ್ ನಿಯಮಾವಳಿ ಖಂಡಿಸಿ ಎಕ್ಸ್ ಸಬ್ಕಲಂ C ಪ್ರಕಾರ ಸಂಘಕ್ಕೆ ಅಧಿಕಾರ ಇದೆ. ಟ್ರಸ್ಟ್ ಸದಸ್ಯರ ಮಧ್ಯೆ ವಿವಾದ ಉಂಟಾದಲ್ಲಿ ಸಂಘ ಸಮಾಜದ ನಿರ್ಧಾರವೇ ಅಂತಿಮ ಆಗಿರುತ್ತೆ. ಹೀಗಾಗಿ ಏಪ್ರಿಲ್ 13ರಿಂದ 3 ಟ್ರಸ್ಟ್ಗಳ ಉಚ್ಚಾಟನೆಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸಮಾಜ ಬಾಂಧವರು ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ, ಆದರೆ ಈ ಬೌನ್ಸರ್ಸ್ ಕರ್ಕೊಂಬಂದೆ, ರೌಡಿಗಳು ಕರ್ಕೊಂಬಂದೆ, ಅಯ್ಯೋ ರಾಮನೇ, ಇವರೆಲ್ಲ ಕಣಿಗೆ ಮುಂದೆ ಯಾವ ಬೌನ್ಸರ್ಸು ನಡೆಯೋದಿಲ್ಲ, ಯಾವ ರೌಡಿಗಳು ನಡೆಯೋದಿಲ್ಲ. ಸ್ವಾಮೀಜಿಗಳ ಮೇಲೆ ಏನಾದರೂ ಅಲ್ಲೇ ಆದರೆ ಅದು ನೀವೇ ಹೊಣೆಗಾರರಾಗ್ತೀರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಮಾಜ ಬಾಂಧವರು ದೇಣಿಗೆ ಕೊಟ್ಟವರಾಗಲಿ, ಹೋರಾಟ ಮಾಡಿದವರಾಗಲಿ, ಮತ್ತೊಬ್ಬರಾಗಲಿ. ನಮ್ಮ ಮತ್ತೊಂದು ಕಡೆ ನಾಳೆ ಸುದ್ದಿಗೋಷ್ಠಿ ನಡೆಸಲಿರುವಂಥ ಹರಿಹರ ಪಂಚಮಸಾಲಿ ಮಠದ ಟ್ರಸ್ಟಿಗಳು ನಾಳೆ ಪೈಸೆ ಟು ಪೈಸೆ ಲೆಕ್ಕ ಕೊಡ್ತೀನಿ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. 8ರಿಂದ 2026ವರೆಗೂ ಪೈ ಟು ಪೈ ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನಿದೆ, ಆಸ್ತಿ ಏನಿದೆ, ಎಷ್ಟು ಕಲೆಕ್ಷನ್ ಆಗಿದೆ, ಯಾವುದ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾರಿಂದ ಬಂದಿದೆ, ಪೂರ ಪ್ರತಿಯೊಂದು ಲೆಕ್ಕನೂ ನಾವು ನಾಳೆ ಕೊಡ್ತಾ ಇದ್ದೇವೆ. ಮತ್ತು ಯಾರು ಏನು ಲೆಕ್ಕ ಕೇಳಿದ್ರಲ್ಲ ಅವರಿಗೂ ಆಹ್ವಾನ ಮಾಡಿದ್ದೇವೆ, ಸ್ವಾಮೀಜಿಯವರಿಗೂ ಆಹ್ವಾನ ಮಾಡಿದ್ದೇವೆ. ಟಾಪ್ 18 ಸುದ್ದಿ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ನರಕದ ದೇಶ ಅಂತ ಹೇಳಿದ್ದಕ್ಕೆ ಟ್ರಂಪ್ ಒಬ್ಬ ಹುಚ್ಚ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹುಚ್ಚನಾಗಿರುವಂಥ ಕಾರಣಕ್ಕೆ ಭಾರತದ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾನೆ ಅವನು. ಪ್ರಧಾನಿ ಮೋದಿ ಮತ್ತು ಕೇಂದ್ರದ ನಾಯಕರು ಟ್ರಂಪ್ ಬಗ್ಗೆ ಮಾತನಾಡಲ್ಲ, ಇದು ಸಾಕಷ್ಟು ಮುಜುಗರದ ವಿಚಾರ ಅಂತ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದಲ್ಲಿ ಭರ್ಜರಿ ರೋಡ್ ಶೋವನ್ನ ಮಾಡಿದ್ರು. ರೋಡ್ ಶೋಗೂ ಮುನ್ನ ತಂತಾನಿಯಾ ಕಾಳಿಬರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. 300 ವರ್ಷಗಳ ಇತಿಹಾಸ ಇರುವಂಥ ಕಾಳಿ ದೇವಸ್ಥಾನದಲ್ಲಿ ಮಾಂಸಾಹಾರ ಪ್ರಸಾದ ವಿಶೇಷ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮಾಂಸಾಹಾರ ನಿಷೇಧ ಅಂತ TMC ಚರ್ಚೆ ಬೆನ್ನಲ್ಲೇ ಮೋದಿ ಭೇಟಿ ಗಮನ ಸೆಳೆದಿದೆ. TMC ಪರವಾಗಿ ಅರವಿಂದ್ ಕೇಜ್ರಿವಾಲ್ ಪ್ರಚಾರ ಮಾಡಿದ್ದು, ಪ್ರಧಾನಿ ಮೋದಿ ಪ್ರಾಮಾಣಿಕವಾಗಿ ಚುನಾವಣೆ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೋದಿಗೆ 3 ಸ್ನೇಹಿತರಿದ್ದು, ಒಬ್ಬರು ED, CBI, ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ದಾರೆ. ಇನ್ನು ಚುನಾವಣೆಗೆ ಸೇನೆ ನಿಯೋಜನೆ ಮಾಡಲಿಕ್ಕೆ ಬಂಗಾಳಿಗರು ಟೆರರಿಸ್ಟ, ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಸೇರ್ಪಡೆ ಆಗಿರುವಂತ 7 ರಾಜ್ಯಸಭಾ ಸದಸ್ಯರ ವಿರುದ್ಧ ಕಾನೂನು ಕ್ರಮಕ್ಕೆ ಆಪ್ ಒತ್ತಾಯವನ್ನು ಮಾಡಿದ್ದಾರೆ. ಸಂಸದ ರಾಘವ್ ಚಡ್ಡಾ, ಅಶೋಕ್ ಮಿತ್ತಲ್ ಸೇರಿದಂತೆ 7 ಸಂಸದರನ್ನ ಅನರ್ಹಗೊಳಿಸುವಂತೆ ಕೋರಿ ರಾಜ್ಯಸಭಾ ಅಧ್ಯಕ್ಷ CP ರಾಧಾಕೃಷ್ಣನ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ನಾರಿ ಶಕ್ತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ವಿಚಾರವಾಗಿ ಕೇಂದ್ರ ಮತ್ತು ವಿಪಕ್ಷಗಳ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ವಿಪಕ್ಷಗಳ ವಿರುದ್ಧ ಬಿಜೆಪಿ 4 ರಾಜ್ಯಗಳಲ್ಲಿ ವಿಶೇಷ ಅಧಿವೇಶನ ನಡೆಸ್ತಾ ಇದೆ. ಬಿಜೆಪಿ ಆಡಳಿತ ಇರುವಂತಹ ಮಧ್ಯಪ್ರದೇಶ, ಹರಿಯಾಣ, ದೆಹಲಿ ಮತ್ತು ಒಡಿಶಾದಲ್ಲಿ ನಾಳೆ ವಿಶೇಷ ಅಧಿವೇಶನ ನಡೆಯಲಿದೆ. FBI ಮುಖ್ಯಸ್ಥ ಕಾಶ್ ಪಟೇಲ್ 2 ಬಾರಿ ಅರೆಸ್ಟ್ ಆಗಿದ್ದಂಥ ವಿಚಾರ ಬಹಿರಂಗ ಮಾಡಿದ್ದಾರೆ. ಯುವಕನಾಗಿದ್ದಾಗ ವರ್ಜಿನಿಯಾದಲ್ಲಿ ಸಾರ್ವಜನಿಕವಾಗಿ ಮದ್ಯಪಾನ ಮಾಡಿದ್ದಕ್ಕೆ ಒಮ್ಮೆ ಅರೆಸ್ಟ್ ಆಗಿದ್ದು, ಆ ಬಳಿಕ ನ್ಯೂಯಾರ್ಕ್ನಲ್ಲಿ ಕಾನೂನು ವಿದ್ಯಾರ್ಥಿ ಆಗಿದ್ದಾಗ ಒಮ್ಮೆ ಪಬ್ಲಿಕ್ ಪ್ಲೇಸ್ನಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದಕ್ಕೆ ಬಂಧನ ಆಗಿದ್ರಂತೆ. ಈ ವಿಚಾರ FBI ನಿರ್ದೇಶಕ ಸ್ಥಾನಕ್ಕೆ ಕುತ್ತು ತರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮೇ 9ರಂದು ಮಾಜಿ CM ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಚಿತ್ರದುರ್ಗದಲ್ಲಿ ಧ್ವಜ ಪೂಜೆ, ಗೋಪೂಜೆ, ಭೂಮಿ ಪೂಜೆಯನ್ನು ಮಾಡಲಾಯಿತು. ಭೂಮಿ ಪೂಜೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಹಾವೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅನಾವರಣ ಮಾಡಿದರು. ಆದರೆ ಒಳ ಮೀಸಲಾತಿ ಪರಿಣಾಮ ಜನರು ಬಾರದೆ ಕುರ್ಚಿಗಳು ಖಾಲಿ ಆಗಿದೆ ಅಂತ ರಾಜುಗೌಡ ಆರೋಪವನ್ನು ಮಾಡಿದ್ದಾರೆ. ಸ್ವಾವಲಂಬಿ ಸಾರಥಿ ಯೋಜನೆ ಕುರಿತು ನ್ಯೂಸ್ 18 ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ 18 ಸುದ್ದಿ ಆಧರಿಸಿದಂತ ಸರ್ಕಾರಕ್ಕೆ ಚಾಟಿಯನ್ನು ಕೂಡ ಬೀಸಿತ್ತು. ಈಗ ಅದೇ ವಿಚಾರವನ್ನು ಇಟ್ಕೊಂಡು ರಾಜ್ಯ ಬಿಜೆಪಿ ಟ್ವೀಟ್ ಅನ್ನು ಕೂಡ ಮಾಡಿದೆ. ಬಡವರನ್ನ ಕನಸನ್ನ
ಬಡವರ ಕನಸನ್ನ ಸಿದ್ದರಾಮಯ್ಯ ಸರ್ಕಾರ ನುಚ್ಚು ನೂರು ಮಾಡಿದ್ದು ಸಿಎಂ ಹಸ್ತಾಂತರಿಸಿದಂಥ ಯೋಜನೆ ಫಲಾನುಭವಿಗಳಿಗೆ ತಲುಪಿಲ್ಲ ಅಂತ ಟೀಕಿಸಿದೆ. ಬೆಂಗಳೂರಿನ ಕಲ್ಯಾಣ ಮಂಟಪದಲ್ಲಿ 1 ಕೋಟಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಲಾಗಿದೆ. ಆವಲಹಳ್ಳಿಯ ಎಸ್ಡಿಪಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ 22ರಂದು ಕಳ್ಳತನ ನಡೆದಿದೆ. ಅಮೆರಿಕದಲ್ಲಿ ವೈದ್ಯ ಆಗಿರುವಂಥ ಶ್ರೀದೇವಿ ದೂರನ್ನ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಪಿ ಚನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಟವನ್ನು ಮಾಡ್ತಾ ಇದ್ರು. ಈ ಬಗ್ಗೆ ನ್ಯೂಸ್ 18 ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಕಟವಾದ 5 ಗಂಟೆಗಳಲ್ಲೇ ಎಚ್ಚೆತ್ತಂತ ಅಧಿಕಾರಿಗಳು ಫಿಲ್ಟರ್ ಘಟಕ ದುರಸ್ತಿ ಕಾರ್ಯ ಆರಂಭ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಂಘರ್ಷದಿಂದ ಆಂಧ್ರಪ್ರದೇಶದಲ್ಲಿ ತೀವ್ರವಾಗಿ ಇಂಧನ ಕೊರತೆ ಉಂಟಾಗಿದೆ. ಇಂಧನ ಸಿಗದ ಕಾರಣಕ್ಕೆ ಆಂಧ್ರಪ್ರದೇಶದಾದ್ಯಂತ 421 ಪೆಟ್ರೋಲ್ ಬಂಕ್ಗಳನ್ನು ಮುಚ್ಚಲಾಗಿದೆ. ಇಂಧನ ಸಮಸ್ಯೆ ಬಗೆಹರಿಸುವಂತೆ ಸಿಎಂ ಚಂದ್ರಬಾಬು ನಾಯ್ಡು ಸೂಚನೆಯನ್ನು ಕೊಟ್ಟಿದ್ದಾರೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನ ದುರಂತವೊಂದು ತಪ್ಪಿದೆ. ಟೇಕ್ ಆಫ್ ವೇಳೆ ಎಂಜಿನ್ ವೈಫಲ್ಯದಿಂದ ಸ್ವಿಸ್ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡ ಪರಿಣಾಮ 6 ಮಂದಿ ಗಾಯಗೊಂಡಿದ್ದಾರೆ. ತುರ್ತು ದ್ವಾರಗಳ ಮೂಲಕ ಪ್ರಯಾಣಿಕರನ್ನ ಕೆಳಗಿಳಿಸಲಾಗಿದೆ. ಉಡುಪಿ ಸಿಟಿ ಬಸ್ ನಿಲ್ದಾಣದ ಸಮೀಪ ಇರುವಂತಹ ಖಾದರ್ ಕಮರ್ಷಿಯಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಆಕಸ್ಮಿಕವಾಗಿ ಬೆಂಕಿ ತಗುಲಿ ಕ್ಷಣಾರ್ಧದಲ್ಲಿ ಇಡೀ ಕಟ್ಟಡಕ್ಕೆ ವ್ಯಾಪಿಸಿತ್ತು. ಬೆಂಕಿಯ ಕೆನ್ನಾಲಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ನೀಲಾದ್ರಿ ರಸ್ತೆ ಬಳಿ ಇರುವಂತಹ ಖಾಲಿ ಜಾಗದಲ್ಲಿ ಬೆಂಕಿ ಧಗಧಗ ಹೊತ್ತಿ ಉರಿದಿದೆ. ಘಟನೆ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾದ ಕೈವಾಡ ಇರುವಂತದ್ರ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ.